ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಮುಂದುವರಿಯುತ್ತಿರುವ ಹೊತ್ತಲ್ಲೇ ಧರ್ಮಸ್ಥಳ ಎಪಿಸೋಡ್ ಬಗ್ಗೆ ಆತಂಕಕಾರಿಯಾದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕೋಡಿ ಶ್ರೀ ಮಹಾಸ್ವಾಮೀಜಿ. ಹಾಗಾದ್ರೆ ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಡಿ ಶ್ರೀ ಕೊಟ್ಟಂತ ಹೇಳಿಕೆ ಏನು? ಧರ್ಮಸ್ಥಳ ಎಪಿಸೋಡ್ ಬಗ್ಗೆ ಕೋಡಿ ಶ್ರೀ ಆತಂಕಕಾರಿ ಭವಿಷ್ಯ, ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ. ಇದರಲ್ಲಿ ಪ್ರಬಲವಾದದ್ದು ಅಪಪ್ರಚಾರ. ಹೇಳಿದ್ದು ಸಾಮಾನ್ಯ ವ್ಯಕ್ತಿಯಲ್ಲ, ಕೋಡಿ ಶ್ರೀ ಮಹಾಸ್ವಾಮೀಜಿ. ದುರ್ದೈವ, ಇದರಲ್ಲಿ ಅಪಪ್ರಚಾರ ಮೊದಲು ಬಂದಿದೆ. ಸತ್ಯ ಹೊರಬರುವವರೆಗೂ ಆತ ಸತ್ತೇ ಹೋಗುತ್ತಾನೆ. ಅಳಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ. ಯಾರ ಬಗ್ಗೆ ಅತಿ ಸಂಬೋಧನೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸತ್ಯ ಬರುವವರಿಗೂ ಕಾದು ನೋಡಬೇಕು. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತಾ ಬರುತ್ತದೆ, ಕಾದು ನೋಡಿ. ಹಣೆಗೆ ವಿಭೂತಿ ಇಟ್ಟು ಹಣೆ ಕೆತ್ತಿಸ್ಯಾರು, ನಾಮ ಇಟ್ಟರು ಅಳಿಸ್ಯಾರು. ಇವು ಕಾಲಜ್ಞಾನದಲ್ಲಿ ಬರುತ್ತೇವೆ. ಧರ್ಮಕ್ಕೆ ಅವಹೇಳನ ಮಾಡುವ ಕಾಲ ಬರುತ್ತಿದೆ. ಅದನ್ನ ಧೈರ್ಯವಾಗಿ ಎದುರಿಸಿ ಧರ್ಮವನ್ನು ಉಳಿಸಿಕೊಳ್ಳಬೇಕು. ಧರ್ಮಸ್ಥಳ ಎಪಿಸೋಡ್ ಬಗ್ಗೆ ಕೋಡಿ ಶ್ರೀ ಆತಂಕಕಾರಿ ಭವಿಷ್ಯ. ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಆ ಎಸ್ಐಟಿ ತನಿಖೆ ನಡೆಯುವ ಸಂದರ್ಭದಲ್ಲಿ ಮೊದಲ ಸಾಕ್ಷಿದಾರನನ್ನ ಮುಂದಿಟ್ಟುಕೊಂಡು ತನಿಖೆ ಆಗ್ತಿರುವ ಹೊತ್ತಲ್ಲಿ ದಿನಕ್ಕೊಬ್ಬೊಬ್ಬರು ಸಾಕ್ಷಿದಾರರು ಹುಟ್ಟಿಕೊಳ್ಳುತ್ತಿರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೇಳಿಕೆ ಆಗಿದ್ದಿದ್ದರೆ ಬಹುಶಃ ನಮ್ಮ ಧ್ವನಿಗೆ ಏರು ಧ್ವನಿ ಇರ್ತಿರ್ಲಿಲ್ಲ. ಆದ್ರೆ ಈ ಹೇಳಿಕೆ ಕೊಟ್ಟಿದ್ದು, ಈ ಭವಿಷ್ಯ ನುಡಿದಿದ್ದು ಯಾವ ಕರ್ನಾಟಕ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಸ್ವೀಕರಿಸಿಕೊಳ್ಳುತ್ತದೆಯೋ, ಯಾವ ರಾಜಕಾರಣಿಗಳು ಈ ವ್ಯಕ್ತಿಯ ಭವಿಷ್ಯವನ್ನ ಕಾದು ಕೂತು ಸ್ವೀಕಾರಕ್ಕೆ ಮುಂದಾಗ್ತಾರೋ ಆ ತರಹದ್ದೊಂದು ಖ್ಯಾತ ಸ್ವಾಮೀಜಿ ಒಬ್ಬರು ಈ ತರಹದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಆ ಸಾಲುಗಳಲ್ಲಿ ದುರ್ದೈವ ಇದರಲ್ಲೇನು ಅಂದ್ರೆ ಅಪಪ್ರಚಾರ ಮೊದಲು ಬಂದಿದೆ. ಸ್ವಾಮೀಜಿ ಹೇಳ್ತಾ ಇರೋದು ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ. ದುರ್ದೈವ ಏನು ಅಂದ್ರೆ ಇದರಲ್ಲಿ ಅಪಪ್ರಚಾರ ಮೊದಲು ಬಂದಿದೆ. ಸತ್ಯ ಹೊರಬರುವವರೆಗೂ ಆತ ಸತ್ತೇ ಹೋಗ್ತಾನೆ. ಯಾರ ಬಗ್ಗೆ ಹೇಳ್ತಾ ಇರೋದು? ಈಗ ಕೋಡಿ ಶ್ರೀಗಳು ಯಾರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿದ್ರು ಅನ್ನೋದು ಖಂಡಿತವಾಗ್ಲೂ ಕೂಡ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತೇನಿಲ್ಲ. ಸತ್ಯ ಬರುವವರೆಗೆ ಕಾದು ನೋಡಬೇಕು. ಕೋಡಿಶ್ರೀ ಈ ಬಗ್ಗೆ ಕೋಡಿಶ್ರೀ ಅವರು ಹೇಳಿರ್ತಕ್ಕಂಥ ಹೇಳಿಕೆ ನೋಡ್ಕೊಂಡು ಬರೋಣ. ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ನಾನು ಭಾಳ ವಿವರವಾಗಿ ಹೇಳಿದೆ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ, ಕೂತ್ಕೊಂಡ್ರಿ, ಏನು ಸಮಾಚಾರ? ಕೋಡಿಮಠ ಸ್ವಾಮಿ ಬಂದರು, ಸಂಕೇಶ್ವರ ಮನೆಗಿದ್ದರು. ಸಮಾಚಾರ ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ. ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ. ಪ್ರಚಾರ, ಸಮಾಚಾರ, ಪ್ರಚಾರ, ವಿಚಾರ, ಯಾಕೆ ಏನು ಅಂತ ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ, ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಅಂದರೆ ಬೇಕಂತ ಹೆಸರು ಕೆಡಿಸ್ಬೇಕಂತ ಹೇಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿ. ನೀವು ಹಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸ್ಯಾರು, ನಾಮವಿಟ್ಟು ಅಳಿಸ್ಯಾರು. ಇಂಥ ಕಾಲಜ್ಞಾನಿಯಲ್ಲಿ ಬರ್ತಾ ಇದೆ. ಅವರಂತೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾ ಇದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು. ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ನಾನು ಭಾಳ ವಿವರವಾಗಿ ಹೇಳಿದೆ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ, ಕೂತ್ಕೊಂಡ್ರಿ, ಏನು ಸಮಾಚಾರ?
ಕೋಡಿಮಠ ಸ್ವಾಮಿ ಬಂದಿದ್ದರು, ಸಂಕೇಶ್ವರ ಮನೆಗಿದ್ದರು. ಸಮಾಚಾರ ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ, ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ. ಪ್ರಚಾರ, ಸಮಾಚಾರ, ಪ್ರಚಾರ, ವಿಚಾರ. ಅಂದರೆ ಬೇಕಂತ ಹೆಸರು ಕೆಡಿಸ್ಬೇಕಂತ ಹೇಳಿ ಈ ಥರ ಏನು ಮಾಡ್ತಾ ಇದ್ದಾರೆ? ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿ. ನೀವು ಹಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸಿ ಯಾರು, ನಾಮವಿಟ್ಟು ಅಳಿಸಿ ಯಾರು, ಇಂಥ ಕಾಲಜ್ಞಾನಿಯಲ್ಲಿ ಬರ್ತಾ ಇದೆ. ಎಸೆದು ಕೋಡಿಮಠ ಸ್ವಾಮೀಜಿಗಳ ಹೇಳಿಕೆ. SIT ತನಿಖೆಯ ಬಗ್ಗೆ ತನಿಖೆ ಆಗೋವರೆಗೂ ಕಾದು ನೋಡಿ. ಕೆಲವೊಮ್ಮೆ ತನಿಖೆ ಮುಗಿಯುವಷ್ಟೊತ್ತಿಗದಾಗಲೇ ಆ ವ್ಯಕ್ತಿ ಸಾಯ್ತಾನೆ. ಆ ವ್ಯಕ್ತಿ ಯಾರು ಅನ್ನೋದು ಪ್ರತ್ಯೇಕ ಉಲ್ಲೇಖ ಆಗದೇ ಇದ್ದರು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರುವಷ್ಟು ಪೆದ್ರೇನಿಲ್ಲ ರಾಜ್ಯದಲ್ಲಿ. ಅದನ್ನ ಧೈರ್ಯವಾಗಿ ಎದುರಿಸಿ ಧರ್ಮವನ್ನ ಉಳಿಸಿಕೊಳ್ಳಬೇಕು. ಸ್ವಾಮೀಜಿ ಅನೇಕ ರಾಜಕೀಯವಾದ ಭವಿಷ್ಯವನ್ನು ಕೂಡ ಈ ಹಿಂದೆ ನುಡಿದಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಸ್ವಾಮೀಜಿ ಹೇಳಿದ್ದೆಲ್ಲವೂ ಆಗಿದೆ ಅಂತೇನೂ ಅಲ್ಲ, ಒಂದಷ್ಟು ಆಗಿದೆ. ಅದನ್ನು ಒಂದಷ್ಟು ಜನ ವ್ಯಾಖ್ಯಾನಿಸಿದ್ದು ಬೇರೆ ಬೇರೆ ತರಹದಲ್ಲಿ ಇದೆ. ಕೋಡಿಶ್ರೀ ಸ್ವಾಮೀಜಿಯ ಭವಿಷ್ಯದಲ್ಲಿ ಕಾಗೆ ಕೂರೋದಕ್ಕೂ ಹಣ್ಣು ಬೀಳೋದಕ್ಕೂ ಸರಿಯಾಯಿತು ಅಂಥೇಳಿ ಒಂದು ಕಾಲದಲ್ಲಿ ರಾಜಕೀಯ ಭವಿಷ್ಯದ ವಿರುದ್ಧ ಬಂದಿರತಕ್ಕಂಥ ವಿಮರ್ಶೆಗಳು ಅನೇಕ. ಸೊ ಕೋಡಿಶ್ರೀ ಸ್ವಾಮೀಜಿಗಳ ಈ ಭವಿಷ್ಯ ಈಗ SIT ತನಿಖೆ ಅಥವಾ SIT ತನಿಖೆ ವಿಚಾರದ ಹೊತ್ತಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಹೆಣಯೂತ ಪ್ರಕರಣ, ಅದಾದ ನಂತರ ಪಾಂಗಳ ಸಂಘರ್ಷ, ಅದಾದ ನಂತರ ಜಾಗತಿಕವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಎನ್ನುವಂಥ ವಿಚಾರ, ಆಂಧ್ರ ತಮಿಳುನಾಡು ಭಾಗದಲ್ಲಿಯೂ ಕೂಡ ಧರ್ಮಸ್ಥಳದ ಬಗ್ಗೆ ಕೆಟ್ಟ ರೀತಿಯಲ್ಲಿ ನಿಂದನೆ. ಸೊ ಇವೆಲ್ಲ ವಿಚಾರಗಳು ಮುನ್ನೆಲೆಯಲ್ಲಿರುವಂಥ ಹೊತ್ತಲ್ಲಿ ಕೋಡಿಮಠ ಸ್ವಾಮೀಜಿಗಳು ಈ ತರಹದೊಂದು ಭವಿಷ್ಯವನ್ನು ನುಡಿದಿರುವಂತಹದ್ದು. ಸೊ ಸಾಕಷ್ಟು ವಿಚಾರಗಳು ಅವರ ಹೇಳಿಕೆಯಲ್ಲಿ ಉಲ್ಲೇಖ ಇತ್ತು, ಈಗ ಸಂಚಲನ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.